ಜನಸಾಮಾನ್ಯರಿಗೆ ಕಷ್ಟ ಬಂದ್ರೆ ಪೊಲೀಸ್ ಹತ್ರ ಹೋಗ್ತಾರೆ. ಆದರೆ ಪೊಲೀಸರಿಗೆ ಸಂಕಷ್ಟ ಬಂದ್ರೆ ಹೌದು 10 ವರ್ಷದ ಹಿಂದೆ ಮನೆ ಬಿಟ್ಟು ಹೋದ ಮಗನಿಗಾಗಿ ಪೊಲೀಸ್ ಕುಟುಂಬವೊಂದು ಪ್ರತಿದಿನ ಕಣ್ಣೀರಲ್ಲೇ ಕೈ ತೊಳಿತಾ ಇದೆ. ಮಗನ ದಾರಿಯನ್ನೇ ಕಾಯ್ತಾ ಇರೋ ಪೊಲೀಸ್ ಕುಟುಂಬದ ಕಣ್ಣೀರಿನ ಕಥೆಯ ವರದಿ ಇಲ್ಲಿದೆ ನೋಡಿ. ಎಂಥ ಪರಿಸ್ಥಿತಿ ಬಂತಪ್ಪ. ಪೊಲೀಸಪ್ಪನ ಕಣ್ಣಲ್ಲಿ ಕಣ್ಣೀರು. ನ್ಯಾಯ ಕೊಡಿಸುವ ಅಧಿಕಾರಿಯಿಂದ ನ್ಯಾಯಕ್ಕಾಗಿ ಬೇಡಿಕೆ. ಎಎಸ್ಐ ಚಿಕ್ಕೇಗೌಡರ ಪರಿಸ್ಥಿತಿ ಎಂಥವರಿಗೂ ಮರುಕ ಹುಟ್ಟಿಸುತ್ತೆ. ಚಿಕ್ಕಮಗಳೂರು ಟ್ರಾಫಿಕ್ ವಿಭಾಗದಲ್ಲಿ ಚಿಕ್ಕೇಗೌಡರು ಎಎಸ್ಐ. ಆದರೆ ಇವತ್ತು ನಾಪತ್ತೆಯಾದ ಮಗನಿಗಾಗಿ ಚಿಂತಾಕ್ರಾಂತರಾಗಿದ್ದಾರೆ. ಫೋಟೋ ಹಿಡಿದು ಮನೆ ಬಿಟ್ಟು ಹೋಗಿರೋ ಮಗನಿಗಾಗಿ ಮರುಗುತ್ತಿದ್ದಾರೆ. ಚಿಕ್ಕೇಗೌಡರ ಮಗ ಹರೀಶ್ 10 ವರ್ಷಗಳ ಹಿಂದೆಯೇ ಮನೆ ಬಿಟ್ಟು ಹೋಗಿದ್ದಾನೆ. ಮಗನನ್ನು ಹುಡುಕಿಕೊಡಿ ಎಂದು ಕಂಪ್ಲೇಂಟ್ ನೀಡಿದ್ದಾಯಿತು. ದೇವರ ಮೊರೆನೂ ಹೋದ್ರು. ಇದುವರೆಗೂ ಆತನ ಸುಳಿವೇ ಇಲ್ಲ. ನಾವೆಲ್ಲ ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ನವರೆಲ್ಲ ಪ್ರಯತ್ನ ಮಾಡಿದ್ದಾರೆ. ನಾವು ಸಹ ದೇವರು ಶಾಸ್ತ್ರ ಎಲ್ಲದ್ರ ಬಗ್ಗೆನೂ ಪ್ರಯತ್ನ ಮಾಡಿದ್ವು. ಇವರಿಗೂ ಅವನು ಇರುವಿಕೆ ಬಗ್ಗೆ ಎಲ್ಲ ಗೊತ್ತಾಗಲಿಲ್ಲ. ಈ ಬಗ್ಗೆ ನಾವು ಇನ್ನೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲೂ ಇದಾಗಲಿಲ್ಲ. ಈಗ ಅವನು ಎಲ್ಲಿದ್ದರೂ ಮನೆಗೆ ಬರಬೇಕು ಅನ್ನೋದೇ ನಮ್ಮ ಆಸೆ. ಹರೀಶ ಎಲ್ಲಿದ್ದರೂ ನಮ್ಮ ಬೇಗ ಮನೆಗೆ ಬರಪ್ಪ. ಕಟಿಂಗ್ ವಿಚಾರವಾಗಿ ಹೆತ್ತ ತಾಯಿ ಒಂದೆರಡು ಮಾತುಗಳನ್ನಾಡಿದ್ದಾರೆ. ಅಷ್ಟಕ್ಕೆ ಮನನೊಂದ 18 ವಯಸ್ಸಿನ ಹರೀಶ್ ಮನೆ ಬಿಟ್ಟಿದ್ದಾನೆ. 10 ವರ್ಷಗಳು ಕಳೆದ್ರೂ ಪತ್ತೆಯೇ ಇಲ್ಲ. ಅಂದಿನಿಂದಲೂ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಪೊಲೀಸ್ ಕುಟುಂಬ ಮಗನ ಫೋಟೋ ಹಿಡಿದು ಊರೂರು ಸುತ್ತುತ್ತಿದೆ. ಕೂದಲು ಸರಿ ಕಟ್ ಮಾಡಿಸ್ಕೊಂಬಂದಿದ್ದಕ್ಕೆ ಇಲ್ಲ ಹಿಂಗೆ ಇರ್ತೀನಿ ಅಂದ. ಬೇಡ ಸರಿ ಮಾಡಿಸ್ಕೊಂಬ ಅಂತಂದಿದ್ದಕ್ಕೆ ಮನೆ ಕಟ್ ಮಾಡಿಸ್ಕೊಂಬರ್ತೀನಿ ಅಂತ ಹೋದ. ಮನೆಗೆ ಬರಲೇ ಇಲ್ಲ. ಮತ್ತು ಸ್ಕೂಲ್ ಹತ್ರ ಆಟ ಆಡ್ತಿದ್ದವನು ಬರ್ತಾನೆ ಸಂಜೆ ಅಂತ ಸುಮ್ಮನಾದೆ. ಮತ್ತು ಬರಲೇ ಇಲ್ಲ. ಸಂಜೆ ಇಡೀ ಎಲ್ಲ ಹುಡುಕಿದ್ರೂ ಕಾಣಲಿಲ್ಲ. ಗುರುವಾರ ಮನೆ ಬಿಟ್ಟು ಬುಧವಾರ ಮನೆ ಬಿಟ್ಟು ಗುರುವಾರ ಚಿಕ್ಕಮಂಗ್ಳೂರಲ್ಲೇ ಇದ್ದು ಗುರುವಾರ ಮನೆ ಬಿಟ್ಟು ಹೋದವ. ಇನ್ನು ಹಿಂತಿರುಗಿ ಬಂದಿಲ್ಲ. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಬಂದರೂ ನಾವು ಮನೆಗೆ ಸೇರಿಸ್ಕೊಂತೀವಿ. ಎಲ್ಲೋ ಒಂದು ಕಡೆ ಮಗ ಇದ್ದಾನೆ ಅನ್ನೋ ನಂಬಿಕೆ ಎಎಸ್ಐ ಚಿಕ್ಕೇಗೌಡರ ಕುಟುಂಬಕ್ಕಿದೆ. ಆದರೂ ಮನೆ ಮಗನನ್ನ 10 ವರ್ಷಗಳಿಂದ ನೋಡದೆ ಹೆತ್ತವರು ಕಂಗಾಲಾಗಿದ್ದಾರೆ. ಹೆತ್ತವರ ಸಂಕಟ ಅರ್ಥ ಮಾಡಿಕೊಂಡು ಮಗ ಆದಷ್ಟು ಬೇಗ ಪೋಷಕರನ್ನ ಸೇರಿಕೊಳ್ಳಲಿ ಎಂಬುದು ನಮ್ಮ ಆಶಯ. ಚಿಕ್ಕಮಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಶಿ ಜೊತೆ ಆಲ್ದೂರ್ ಕಿರಣ್, ಸುವರ್ಣ ನ್ಯೂಸ್.